ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿರಿ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಮನೆಯೊಳಗೆ ಚೆನ್ನಾಗದೀವಿ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋ ರೀಸನ್ ಏನಪ್ಪ ಅಂದ್ರೆ, ಇವತ್ತು ನಂದು ಸ್ಪೆಷಲ್ ಡೇ ಐತ್ರಿ. ಏನಪ್ಪ ಅಂದ್ರೆ ಇವತ್ತು ನಂಗೆ ಬಂದು ಬರ್ಡೇ. ಸೊ ಇವತ್ತು ನಾನು ಬರ್ಡೇ ಗರ್ಲ್ ಅದೀನಿ. ಇವತ್ತು ಡೇಟ್ ಬಂದು 24 ಜನವರಿ ನನ್ನ ಬರ್ಡೇ ಇರ್ತದ್ರಿ. ಸೊ ಈ ಬ್ಲಾಗ್ ಬರೋಕೆ 1-2 ಡೇಸ್ ಲೇಟ್ ಆಗ್ಬೋದು. ನೀವು ಹಾಗೆ ತಿಳ್ಕೊಬೇಡ್ರಿ ಯಾವ ದಿವಸ ಬ್ಲಾಗ್ ಬಂದೈತಿ ಅದ್ರ ದಿವಸ ಬರ್ಡೇ ಐತಂತ. ಆ ಥರ ಏನೂ ಇಲ್ಲ. ನನ್ನ ಬರ್ಡೇ ಸ್ಪೆಷಲ್ ಡೇಟ್ ಹೇಳಿ 24 ಜನವರಿ. ಸೊ ದಿಸ್ ಈಸ್ ಮೈ ಸ್ಪೆಷಲ್ ಡೇ. ಟುಡೇ ಈಸ್ ಮೈ ವೆರಿ ಸ್ಪೆಷಲ್ ಡೇ. ಭಾಳ ಖುಷಿ ಅದೀನಿ ರೀ. ಆ್ಯಕ್ಚುಲಿ ಚಂದ ಒಂದು ಮಸ್ತ್ ನಾರ್ಮಲ್ ಇದು ನೋಡಿರ್ಬೇಕು ನೀವು ಒಂದ್ಸಲ ವಿಡಿಯೋ ಒಳಗದ್ರಿ ಟಾಪ್ ಹಾಕ್ಕೊಂಡಿದ್ದೆ. ಸೊ ನಮ್ಮ ಮನೆಯವ್ರಿಗೆ ಭಾಳ ಲೈಕ್ ಆಗ್ತದ್ರಿ ಟಾಪ್. ಅದಕ್ಕಾಗಿ ಅವ್ರ ಫೇವ್ರೇಟ್ ಟಾಪ್ನ ಹಾಕ್ಕೊಂಡಿನಿ. ಸಿಂಪಲ್ಲಾಗಿ ರೆಡಿ ಆಗೀನಿ. ಇವತ್ತೇನು ಅಷ್ಟೊಂದು ಜೋರು ಸೆಲಿಬ್ರೇಷನ್ ಆ ಥರ ಏನೂ ಇಲ್ರಿ. ಸಿಂಪಲ್ ಐತಿ. ಏನು ಕೇಕ್ ಕಟ್ ಮಾಡಿ ಬೇಕಪ್ಪ ದೊಡ್ಡ ಸೆಲಿಬ್ರೇಷನ್ ಮಾಡಬೇಕಾ ಆ ಥರ ನಂದು ಏನೂ ಇರೋಂಗಿಲ್ಲ. ಮಾಡ್ರು ಓಕೆ, ಮಾಡಲಿಲ್ಲ ಅಂದ್ರೂ ಓಕೆ. ಸೊ ನಮ್ಮ ಮನೆಯವರೇ ಡಿನ್ನರ್ಗಾಗಿ ಹೊರಗೆ ಕರ್ಕೊಂಡು ಹೊಂಟಾರೆ. ಎಲ್ಲಿ ಕರ್ಕೊಂಡು ಹೊಂಟಾರೆ, ಏನು ಕರ್ಕೊಂಡು ಹೊಂಟಾರೆ ಏನೂ ಗೊತ್ತಿಲ್ಲ. ಇಷ್ಟ ಏನಪ್ಪ ಅಂದ್ರೆ ದಿನ ಇವ್ರಿಗೆ ಕೇಳಿ ಅಡುಗೆ ಮಾಡ್ತೀನಿ. ರೀ ಏನು ಮಾಡಿದ್ರಿ ಇವತ್ತು ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ ಏನು ಮಾಡಲಿ, ರಾತ್ರಿ ಊಟಕ್ಕೆ, ಹಿಂಗೆ ಏನಾದ್ರೆ ಡೈಲಿ ನನಗೆ ಒಂದು ಸ್ವಲ್ಪ ಕೇಳಿದ್ರೆ ಸಮಾಧಾನ ಆಗಂಗಿಲ್ಲ. ಸೊ ಹಾಗಾಗಿ ಇವ್ರಿಗೆ ಕೇಳಿದೆ ರೀ ಏನ್ರಿ ಮಾಡಲಿ ಊಟಕ್ಕೆ ಅಂತ. ಇವ್ರಂದ್ರೆ ಇವತ್ತು ನಿನ್ನ ಸ್ಪೆಷಲ್ ಫೇವ್ರೇಟ್ ಐಟಮ್ ಮಾಡ್ಕೊ ಅಂತ. ಸೊ ನನ್ನ ಫೇವ್ರೇಟ್ ಡಿಶ್ ಅಂದ್ರೆ ಪಾವ್ ಭಾಜಿ. ಸೊ ಹಾಗಾಗಿ ನಾನು ಲಂಚ್ಗೆ ಪಾವ್ ಭಾಜಿ ಮಾಡ್ಕೊಳತ್ತೀನಿ. ಬಿಕಾಸ್ ನೈಟ್ ಹೆಂಗಾದ್ರೂ ಡಿನ್ನರ್ಗೆ ಹೋಗೋದೈತಿ. ಮಧ್ಯಾಹ್ನ ಭಾಳ ಹೆವಿ ಊಟ ಮಾಡೋದು ಬೇಡ. ಅಲ್ಲಿ ಹೋಗಿ ಮಸ್ತ್ ಭರ್ಜರಿ ಊಟ ಮಾಡೋಣ ಅಂತ. ಇಲ್ಲೇ ಹೊಟ್ಟೆ ತುಂಬ ಹೋಗಿ ತಿಂದ್ರೆ ಅಲ್ಲೇನು ತಿನ್ನಕ್ಕೆ ನೀ ಅಂತ. ಹಾಗಾಗಿ ಮಧ್ಯಾಹ್ನ ಲೈಟ್ ಮಾಡಾಕ್ತೀವಿ. ಸೊ ಪಾವ್ ಭಾಜಿ ದಿಸ್ ಈಸ್ ಮೈ ಫೇವ್ರೇಟ್ ಡಿಶ್. ಹಾಗಾಗಿ ಪಾವ್ ಭಾಜಿನ ಮಾಡ್ತೀನಿ. ಆಲ್ರೆಡಿ ನಿಮಗೆ ಒಂದ್ಸಲ ರೆಸಿಪಿ ತೋರಿಸಿದ ಪಾವ್ ಭಾಜಿದ, ಆದರೂ ಕೂಡ ಇವತ್ತು ಕೂಡ ಶೇರ್ ಮಾಡ್ತೀನಿ. ಸೊ ಚಲೋ ಲೇಟ್ ಮಾಡೋದು ಬ್ಯಾಡ್ರಿ. ಹಂಗೆ ಮಾತಾಡ್ಕೋತ ಕೂತ್ವಿ ಅಂದ್ರೆ ಲೇಟ್ ಆಗ್ತದೆ. ಸೊ ಚಲೋ ಲೆಟ್ಸ್ ಗೋ. ಆಮೇಲೆ ನೀವೆಲ್ಲರೂ ವಿಶ್ ಮಾಡಿರಿ. ಅದು ಒಂದು ಮರೆತು ಬಿಟ್ಟು ನೋಡ್ರಿ ಹೇಳೋದು. ಎಲ್ಲರೂ ವಿಶ್ ಮಾಡಿರಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಕೊಡ್ರಿ. ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೆ ಭಾಳ ಇಂಪಾರ್ಟೆಂಟ್ ಅದಾವ. ಬಿಕಾಸ್ ನೀವು ಬ್ಲೆಸ್ಸಿಂಗ್ಸ್ ಕೊಟ್ರೆ ನನಗೂ ಒಂದು ದೊಡ್ಡ ಖುಷಿ ಐತ್ರಿ. ಸೊ ಹಾಗಾಗಿ ಎಲ್ಲರೂ ವಿಶ್ ಮಾಡ್ರಿ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಗೋ. ನಡೀರಿ ಪಟ 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 ಕೆಲಸ ಮಾಡೋದು. ಬರ್ಡೇ ಇರಲಿ ಬರ್ಡೇ ಇರದೇ ಇರಲಿ ಏನೂ ಪ್ರಾಬ್ಲಮ್ ಇಲ್ಲ. ಆದರೂ ನಮಗೆ ಕೆಲಸ ಅಂತೂ ಮಾಡಲೇಬೇಕಾ. ಬರ್ಡೇ ಇರಲಿ ಇಲ್ಲಾಂದ್ರೆ ಇರಲಿ, ಕೆಲಸ ಅಂತೂ ಏನು ಬಿಟ್ಟಿರಲ್ಲ. ಸೊ ಹಾಗಾಗಿ ನಡೀರಿ ನಮ್ಮ ಮುಂದಿನ ಕೆಲಸನ ಪಟ 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 ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಪಾವ್ ಭಾಜಿಗೆ ಏನೆಲ್ಲ ಹತ್ತದಂತ ನೋಡ್ಕೊಂಬರೋನು ಬರ್ರಿ. 4 ಬಟಾಟಿನ ನಾನು ಕುದಿಸ್ಕೊಂಡು ಗ್ರೀಟ್ ಮಾಡ್ಕೊಂಡೀನಿ. ಆಮೇಲೆ ಉಳ್ಳಾಗಡ್ಡಿ, ಟೊಮ್ಯಾಟೊ, ಲಿಂಬೆ ಹಣ್ಣು, ಕೊತ್ತಂಬರಿ ಇದೆಲ್ಲನೂ ತೊಗೊಂಡಿನಿ. ಎವರೆಸ್ಟ್ ಪಾವ್ ಭಾಜಿ ಮಸಾಲ ತೊಗೊಂಡಿನಿ. ಬಿಕಾಸ್ ಎವರೆಸ್ಟ್ ಪಾವ್ ಭಾಜಿ ಮಸಾಲ ನನಗೆ ಲೈಕ್ ಆಗ್ತದ್ರದ್ರ ಟೇಸ್ಟ್. ಆಮೇಲೆ ಒಂದು ಸ್ವಲ್ಪ ಫ್ಲವರ್ ಮತ್ತು ವಟಾಣಿ, ಪೀಸ್ ಇವೆಲ್ಲನೂ ಒಂದು ಸ್ವಲ್ಪ ಬಿಸಿ ನೀರು ಒಳಗೆ ತೊಳ್ಕೊಂಡು ಉಪ್ಪು ಹಾಕಿ ಕುದಿಯಾಕಿಟ್ಟೀನಿ. ಈಸಿ ಐತ್ರಿ ರೆಸಿಪಿ, ಇನ್ಸ್ಟಂಟ್ ಆಗ್ತದೆ ಮತ್ತು ನನ್ನ ಫೇವ್ರೇಟ್ ಐತ್ರಿ. ಇಂಪಾರ್ಟೆಂಟ್ ಅಂದ್ರೆ ಇವಾಗ ಏನಾಗೈತೆ ರೀ, ಒಂದು ಕಡಾಯಿ ಒಳಗೆ ಒಂದು ಸ್ವಲ್ಪ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗತ್ತತಿ ಅನ್ನೋವರೆಗೂ ನಾನು ಏನು ಮಾಡತ್ತೀನಿ ಅಂದ್ರೆ ಇದು ಪೀಸ್ ಅಂದ್ರೆ ವಟಾಣಿ ಮತ್ತು ಫ್ಲವರ್ ಫುಲ್ಲು ಮೆತ್ತಗಾಗ್ಯಾವ್ರಿ, ಅಂದರೆ ಕುದ್ದಾವ್ ಪ್ರಾಪರ್. ಹಾಗಾಗಿ ನಾನು ಸ್ಮ್ಯಾಶ್ ಮಾಡ್ಕೊಳತ್ತೀನಿ. ನಾರ್ಮಲ್ ಗ್ಲಾಸ್ದಿಂದನೇ ಸ್ಮ್ಯಾಶ್ ಮಾಡ್ಕೊಳತ್ತೀನಿ ರೀ. ಬಿಕಾಸ್ ನನ್ನ ಪ್ರಕಾರ ಹೆಂಗಿರ್ತದ್ರಿ, ನಮ್ಮ ಬಾಂಡಿ ಸಾಮಾನು ಎಲ್ಲರೂ ಹೊರಗೆ ಆಟ ಆಡಾಕಿರ್ತಾವ್ರಿ ಹಾಲ್ ಒಳಗೆ. ಹಾಗಾಗಿ ಗ್ಲಾಸ್ದಿಂದನೇ ಸ್ಮ್ಯಾಶ್ ಮಾಡ್ಕೊಳತ್ತೀನಿ. ಇವಾಗ ನೋಡ್ರಿ ಎಣ್ಣೆ ಒಂದು ಸ್ವಲ್ಪ ಫುಲ್ ಕಾದೈತಿ. ಅದ್ರ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳತ್ತೀನಿ. 3 ಉಳ್ಳಾಗಡ್ಡಿ ಹಾಕ್ಕೊಂಡೇನಿ. 3 ಉಳ್ಳಾಗಡ್ಡಿ ಮತ್ತು 3 ಟೊಮ್ಯಾಟೊ, 4 ಬಟಾಟಿಗೆ ಅಂದ್ರೆ ಟೇಸ್ಟ್ ಚಂದ ಬರ್ತದ್ರಿ. ಮತ್ತು ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಆಗ್ತತಿ. ಅಂದ್ರೆ ಕೆಲವೊಬ್ರು ಬಟಾಟಿ ಏನು ಮಾಡ್ತಾರೆ, ಸ್ಮ್ಯಾಶ್ ಮಾಡ್ತಾರೆ. ಸ್ಮ್ಯಾಶ್ ಮಾಡಿದ ಬಟಾಟಿ ಏನು ಆಗ್ತದ್ರೆ ಒಂದು ಸ್ವಲ್ಪ ಎಲ್ಲಾದರೂ ಒಂದು ಸ್ವಲ್ಪ ದಿಪ್ ಉಳಿದಿರ್ತಾವ್ರಿ ಬಟಾಟಿ. ಬಟ್ ನೀವು ಗ್ರೀಟ್ ಮಾಡ್ಕೊಂಡ್ರಂದ್ರೆ ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಸ್ಟೈಲನ್ನ ಆಗ್ತತಿ. ಇದು ನನಗೊಂದು ಟಿಪ್ ನಮ್ಮ ಮಮ್ಮಿ ಹೇಳಿದ್ಲು. ಹಾಗಾಗಿ ಇಲ್ಲಿ ನಾನು ಅದನ್ನ ಯೂಸ್ ಮಾಡತ್ತೀನಿ. ಸೊ ಅದ್ರೊಳಗೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳತ್ತೀನಿ. ಅಂದರೆ ಇದೇ ಅಷ್ಟೊಂದು ಖಾರ ಚಿಲ್ಲಿ ಪೌಡರ್ ಏನಲ್ರಿ, ಕಲರ್ಗಾಗಿ ಒಂದು ಸ್ವಲ್ಪನ ಚಿಲ್ಲಿ ಪೌಡರ್ನ ಹಾಕ್ಕೊಳತ್ತೀನಿ. ಆಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಜಲ್ದಿ ಫ್ರೈ ಆಗ್ತಾವಂತ ಒಂದು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿನಿ. ಎಲ್ಲಿಯೂ ಯಾವ ಹೋಟೆಲ್ಗೂ ಹೋಗ್ರಿ ಎಲ್ಲಿಯೂ ಹೋಗ್ರಿ, ನಂದು ಫಸ್ಟ್ ಆರ್ಡರ್ ಇರ್ತೈತಿ ಪಾವ್ ಭಾಜಿ. ಸೊ ಹಾಗಾಗಿ ನನಗೆ ಇವ್ರು ಅಂದ್ರೆ ನಿನ್ನ ಫೇವ್ರೇಟ್ ಡಿಶ್ ಮಾಡ್ಕೊ ಅಂತ. ಸೊ ಹಾಗಾಗಿ ಪಾವ್ ಭಾಜಿನ ಮಾಡತ್ತೀನಿ. ಫುಲ್ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲನೂ ಫ್ರೈ ಆಗ್ಯಾವ. ಸೊ
ಅದ್ರೊಳಗೆ ನಾನು ಫ್ಲವರ ಮತ್ತು ವಟಾಣಿ ಏನು ನಾ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಆ ಫ್ಲವರ್ ವಟಾಣಿನ ನಾನು ಹಾಕೊಳತ್ತೀನಿ. ಹೆಂಗಂದ್ರೆ ಅಲ್ಲಿ ಎಷ್ಟು ಸ್ಮ್ಯಾಶ್ ಆಗ್ಯಾವ ಅಷ್ಟು ಮಾಡ್ಕೊಂಡೇನಿ. ಮತ್ತು ನಾನು ಈ ಕಡಾಯಿ ಒಳಗೆ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತೀನಿ, ಅಂದ್ರೆ ಜಾಸ್ತಿ ಚಂದ ಆಗ್ತದೆ ಪಾವ್ ಭಾಜಿನ. ಆಮೇಲೆ ಗ್ರೀಟ್ ಮಾಡಿದ ಬಟಾಟಿನ ಹಾಕೊಳತ್ತೀನಿ. ಪಾವ್ ಭಾಜಿಗೆ ಜಾಸ್ತಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಟೊಮ್ಯಾಟೊ ರೀ ಮತ್ತು ಆಲೂ ಅಂದ್ರೆ ಬಟಾಟೆ. ಇದು ಜಾಸ್ತಿ ಇತ್ತಂದ್ರೆ ಒಂದು ಸ್ವಲ್ಪ ಬಾಯಾಗ ಟೇಸ್ಟ್ ಕೊಡ್ತೈತೆ ರೀ. ಸೇಮ್ ಒಂಥರ ಎಲ್ಲ ಹೊರಗಡೆನ ತಿನ್ನತ್ತೀವಿ ಈ ಥರ ಫೀಲ್ ಕೊಡ್ತೈತಿ. ನಿಮ್ಮ ಕನ್ಸಿಸ್ಟೆನ್ಸಿ ಪ್ರಕಾರ ನೀವು ಬಿಸಿನೀರನ್ನ ಆ್ಯಡ್ ಮಾಡ್ಕೋಬೋದು. ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದ್ರೊಳಗೆ ನಾನು ಬಿಸಿನೀರನ್ನ ಆ್ಯಡ್ ಮಾಡ್ಕೊಳತ್ತೀನಿ. ಲಿಟ್ರಲಿ ಯಾವುದೋ ಭಾಜಿ ಮಾರ್ನಿಂಗ್ದು ನೈಟ್ ಹೋಗಂಗಿಲ್ಲ ರೀ. ಲಿಟ್ರಲ್ ನನಗಂತೂ ಮಾರ್ನಿಂಗ್ ಮಾಡಿದ ಭಾಜಿ ನೈಟ್ ತಿನ್ಬೇಕಂದ್ರೆ ಒಂಥರ ಮೈಮ್ಯಾಗ ಬಂದಿರ್ತೈತಿ. ಹಾಗಾಗಿ ನಾನು ಎಷ್ಟು ಬೇಕು ಅಷ್ಟನ್ನು ಮಾಡ್ತಿರ್ತೀನಿ. ಇವಾಗ ನೋಡ್ರಿ ಒಂದು ಸ್ವಲ್ಪ ಪಾವ್ ಭಾಜಿ ಮಸಾಲಾನ ಹಾಕ್ಕೊಳತ್ತೀನಿ. ಚಂದ ಬರ್ತದೆ ರೀ ಟೇಸ್ಟ್. ಎವರೆಸ್ಟ್ ಪಾವ್ ಭಾಜಿ ಮಸಾಲ ಟೇಸ್ಟ್ ಮಸ್ತ್ ಇರ್ತದೆ. ಬಿಕಾಸ್ ನಾವು ಸಾಂಗ್ಲಿ ಒಳಗೂ ಅಂದ್ರೆ ನನ್ನ ತವ್ರ ಮನೆ ಒಳಗೂ ಎವರೆಸ್ಟನ್ನ ಯೂಸ್ ಮಾಡ್ತಾರೆ. ಬಿಕಾಸ್ ನನಗೆ ಆ ಟೇಸ್ಟ್ ಲೈಕ್ ಆಗ್ತೈತಿ. ಹಾಗಾಗಿ ನಾನು ಇಲ್ಲಿ ಎವರೆಸ್ಟನ್ನು ಅದರ್ ಟೇಸ್ಟ್ ನನಗೆ ಲೈಕ್ ಆಗ್ತದಂತ ನಾನು ಎವರೆಸ್ಟನ್ನು ಯೂಸ್ ಮಾಡ್ತೀನಿ. ಏನು ಹೇಳತ್ತಿದ್ದ ರೀ, ಮಾರ್ನಿಂಗ್ ಮಾಡಿದ್ದ ಪಲ್ಯ ನಂಗೆ ನೈಟ್ ಹೋಗಂಗನೇ ಇಲ್ಲ, ನಮ್ಮ ಮನೆಯವರು ಕೂಡ ಹೋಗಂಗಿಲ್ಲ. ಬಟ್ ಪನ್ನೀರ್ ಮತ್ತು ಪಾವ್ ಭಾಜಿ ನನಗೆ ಪನ್ನೀರ್ ಅಷ್ಟೊಂದು ಲೈಕ್ ಆಗಂಗಿಲ್ಲ. ಬಟ್ ಪಾವ್ ಭಾಜಿ ನೀವು 2 ದಿನದ ಪಲ್ಯ ಇಟ್ಕೊಡ್ರಿ ಅದು ಭಾಜಿ ಅಂದ್ರೂ ತಿಂತೀನಿ. ಅಷ್ಟೊಂದು ಲೈಕ್ ಆಗ್ತದೆ ನನಗೆ ಪಾವ್ ಭಾಜಿದ ಭಾಜಿ. ಚಪಾತಿ ಜೊತೆ ಕೂಡ ಮಸ್ತ್ ಅನಿಸ್ತದೆ ರೀ. ಆಮೇಲೆ ನಂಗೆ ಹಂಗೆ ಭಾಜಿ ಕೂಡ ತಿನ್ನಕ್ಕೆ ಲೈಕ್ ಆಗ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿನಿ, ನಾಳೆ ಕೂಡ ತಿನ್ನಕ್ಕೆ ಬರ್ತದೆ ಅಂತ. ಸೊ ಇವಾಗ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕ್ರಿ. ಆಮೇಲೆ ಮೇಲೆ ಗೀ ಅಂದ್ರೆ ತುಪ್ಪ ಹಾಕ್ಕೊಂಡ್ಮೇಲೆ ಅದೇನು ಇಷ್ಟು ಮಸ್ತ್ ಒಂಥರ ಎಣ್ಣೆ ತುಪ್ಪ ಬಿಟ್ಟಾರ್ಗತೆ ಆಗ್ತೈತಿಲ್ಲ ಮ್ಯಾಗ, ಅಷ್ಟು ಸಖತ್ ಆಗ್ತೈತಿ. ಮ್ಯಾಗ ಕೊರಿಯಂಡರ್ ಹಾಕ್ಕೊಂಡಿನಿ. ಸಖತ್ ಕಾಣತೈತೆ ನೋಡ್ರಿ ನಮ್ಮ ಪಾವ್ ಭಾಜಿ. ಹಂಗೆ ಇದು ಪಾವ್ ಭಾಜಿದು ಏನಪ್ಪ ಅಂದ್ರೆ ಇದಕ್ಕೂ ಜಾಸ್ತಿ ಕುದಿಬೇಕ್ರಿ. ಅದ ಎಷ್ಟು ಕುದಿತದಲ್ಲ ಅಷ್ಟು ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಹಾಗಾಗಿ ಇಲ್ಲೇ ಬ್ರೆಡ್ನ ಟೈಮ್ ವೇಸ್ಟ್ ಮಾಡಲ್ದ ಇಲ್ಲೇ ಸೈಡ್ನ ಬ್ರೆಡ್ನ ಬಿಸಿ ಮಾಡ್ಕೊಳತ್ತೀವಿ. ಚಲೋ ಸಿಗ್ತದೆ. ಒಂದು ಪಾಕೆಟ್ ಅದ ಸೈಡ್ 12 ಇರ್ತಾವ. ಒಂದು ಪಾಕೆಟ್ ಒಳಗ ಅದಕ್ಕ 12 ಅಂದಿತ್ತು. ಯಾಕೆ ಪಾವ್ ಭಾಜಿ ಮಾಡ್ತಾ ಇದ್ದೀರಾ ಇವತ್ತು? ತಡಿ, ಇವತ್ತು ಏನಾಯ್ತು ಪಾವ್ ಭಾಜಿ ಮಾಡತ್ತೀರಿ? ಟಿವಿ ಸನ್ ಮಾಡ್ರಿ. ಯಾಕೆ ಏನಾಯ್ತು ಇವತ್ತು ಮಮ್ಮಿದು? ಎಲ್ಲಿ ಹೋಗ್ತೀರಿ ಊಟಕ್ಕೆ? ಯಾಕೆ ಇವತ್ತು ಹೇಳಪ್ಪ? ಮಮ್ಮಿಗೆ ಹ್ಯಾಪಿ ಬರ್ಡೇ ಹೇಳು. ಹ್ಯಾಪಿ ಬರ್ಡೇ ಮಮ್ಮಿ. ಈ ಒಂದು ದಿನ ಏನಾಗ್ತಿದೆ ಇವ್ನು ಬಂದಿದ್ದಾನೆ. ಹರ್ಷಿ ಮಮ್ಮಿಗೆ ಹ್ಯಾಪಿ ಬರ್ಡೇ ಹೇಳು. ಈಗ ಕೊಡ್ತೀನಿ. ಸಾಗರ ಮಾತಾಡ್ತಾರ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮಮ್ಮಿ. ನಾ ಫಸ್ಟ್ ಇಂದ ಅದಿಲ್ಲ ಶಾಲಾ. ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಸಾನ್ವಿ ಯಾವ ಥರ ಮಾತಾಡ್ತಾ ಅಂತ. ಸಿಕ್ಕಾಪಟ್ಟಿ ಮಸ್ತ್ ಮಾತಾಡ್ತಾಳ್ರಿ. ನನ್ನ ಕ್ಯಾಮ್ರಾ ಮುಂದಿನ ಸೈಡ್ ಸರಿಸ ಅಕ್ಕಿನ ಮಾತಾಡ್ತಾಳ್ರಿ. ಇನ್ನೊಂದು ಸ್ವಲ್ಪ ದಿವ್ಸ ಬಿಟ್ರೆ ಅಕ್ಕಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಳೆ. ಆಕಿಗೆ ಭಾಳ ಇಂಟ್ರೆಸ್ಟ್ ರೀ. ವಿಡಿಯೋ ಮಾಡಾತಿ ಏನು ಮಮ್ಮಿ ಏನು ಮಾಡಾತಿ ಅಂತಿದ್ರೆಲ್ಲ ಕೇಳೋದು. ಇವಾಗ ನಾನು ಪಾವ್ನ ಬಿಸಿ ಮಾಡ್ಕೊಳತ್ತೀನಿ. ಭಾಜಿ ಎಲ್ಲನೂ ರೆಡಿ ಆಗಿತ್ರಿ. ಹಿಂಗೆ ನೋಡ್ರಿ ಕೆಲಸ ಮಾಡುವಾಗ ಹರ್ಷು ನನ್ನ ಕಾಡ್ತಿರ್ತಾನೆ. ಮಮ್ಮಿ ನನಗೆ ಗ್ಯಾಸ್ ಮ್ಯಾಗ ಕೂಡ್ಸ್ಕೊಳಕ್ಕೂ ಏನು ಒಂದು ಸ್ವಲ್ಪ ಭಯ ಆಗ್ತೈತೆ ರೀ. ಬಿಕಾಸ್ ಪ್ಯಾನ್ ಅದು ಬಿಸಿ ಇರ್ತೈತಿ, ಹಿಡಿತಾನೋ ಏನು ಮಾಡ್ತಾನೋ ಅಂತ. ಬಟ್ ಏನು ರೀ, ಮಕ್ಳು ಕೇಳಂಗೇ ಇಲ್ಲ. ಹಂಗೆ ನಡ್ಸ್ಕೋತ ಹೋಗೋದು ನಮ್ಮ ಜೀವನ ಮಕ್ಕಳ ಜೊತೆ ದೊಡ್ಡವರಾಗೋವರೆಗೂ. ಸೊ ಇಲ್ಲಿ ನಾನು ಪಾವ್ನ ಬಿಸಿ ಮಾಡ್ಕೊಳತ್ತೀನಿ. ಆ್ಯಕ್ಚುಲಿ ಕೆಲವೊಬ್ರು ಅಮೂಲ್ ಬಟರ್ ಹಚ್ತಾರೆ ಪಾವ್ಗಾಗಿ, ಅಂದ್ರೆ ಪಾವ್ ಭಾಜಿಗೆ ಸಪ್ರೇಟ್ ಅಮೂಲ್ ಬಟರನ್ನು ಹಚ್ತಾರೆ. ಬಟ್ ನನಗಿಲ್ರಿ, ನನಗೆ ಮೇನ್ ಲೈಕ್ ಆಗೋದಂದ್ರೆ ಮನೆ ಒಳಗಿನ ಪ್ರಾಡಕ್ಟ್ಸ್ ನಂಗೆ ಜಾಸ್ತಿ ಲೈಕ್ ಆಗೋರಿ. ಅಂದರೆ ನಾನು ಆಲ್ಮೋಸ್ಟ್ ತುಪ್ಪನ ಹಚ್ತೀನಿ. ಯಾಕ್ರಿ ನಮ್ಮ ಮನೆಯೊಳಗೆ ಹೋಮ್ ಮೇಡ್ ಐತಿ, ಮತ್ತು ಯಾಕೆ ನಾ ಹೊರಗಿನ ತಂದದ್ದು ಹಚ್ಬೇಕು. ಸೊ ಹಾಗಾಗಿ ನಮ್ಮ ಮನೆಯೊಳಗೆ ಇದ್ದಿದ್ದು ತುಪ್ಪನ ಹಚ್ತೀನಿ. ನೋಡ್ರಿ ಇಲ್ಲೇ ಪಾವ್ ಭಾಜಿ ರೆಡಿ ಆಗೈತಿ. ಭಾಜಿ ರೆಡಿ ಆಗೈತಿ. ಆ್ಯಕ್ಚುಲಿ ನಾ ಆವಾಗಲೇ ಹೇಳಿದ ಪ್ರಕಾರ ಎಷ್ಟು ಕುದಿತೈತೆ ನೋಡ್ರಿ ಅದು ಭಾಜಿ.
ಭಾಜಿ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರ್ತದೆ ಅದಕ್ಕೆ. ಸೊ ನೋಡ್ರಿ ಇಲ್ಲ ಇನ್ನೂ ಎಷ್ಟು ಬಿಸಿ 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 ಅದ್ರೊಳಗೆ ಮೇಲಿರೋ ವಾಫ್ ಸಹಿತ ಕಾಣತೈತಿ ಕ್ಯಾಮ್ರಾ ಒಳಗೆ, ಅದು ಕ್ಯಾಪ್ಚರ್ ಮಾಡ್ಕೊಂಡೈತಿ ನೋಡ್ರಿ ಎಷ್ಟು ಚಂದ ಕಾಣತೈತಿ. ಸೊ ಆಮೇಲೆ ಇವತ್ತು ಸ್ವೀಟ್ ಏನ್ರಿ ಫಸ್ಟ್ ಸ್ವೀಟ್ ಮಾಡಬೇಕಲ್ಲ, ಬಡ್ಡೆ ಐತಿ, ಸ್ವೀಟ್ ಮಾಡ್ಕೊಂಡು ಬಿಕಾಸ್ ನಮ್ಮ ಬಡ್ಡೆ ನಾವನ್ನ ಸ್ಪೆಷಲ್ ಮಾಡ್ಕೋಬೇಕು. ಸೊ ಹಂಗಾಗಿ ಇವತ್ತು ನಾನು ಸ್ವೀಟ್ ಮಾಡ್ಕೊಂಡಿದ್ದೆ. ಸ್ವೀಟ್ ಒಳಗೆ ಏನು ಮಾಡ್ಕೊಂಡಿದ್ದೆ ಅಂದರೆ ಶಿರಾ ಮಾಡ್ಕೊಂಡಿದ್ದೆ ರೀ. ನನಗೆ ಫುಲ್ ತುಪ್ಪನ್ಯಾಗಿನ ಶಿರಾ ಅಂದ್ರೆ ಭಾಳ ಇಷ್ಟ ರೀ. ಸೊ ಹಾಗಾಗಿ ನಾನು ಶಿರಾ ಮಾಡ್ಕೊಂಡಿದ್ದೆ. ಆಮೇಲೆ ನಾನು ಕೆಲವೊಬ್ಬರು ಚೀಸ್ ಪಾವ್ ಭಾಜಿ ಮಾಡ್ಕೋತಾರ, ಆಮೇಲೆ ಅಮೂಲ್ ಬಟರ್ ಸಾಕಷ್ಟು ಮ್ಯಾಲೆ ಹಾಕಿ ಪಾವ್ ಭಾಜಿ ಮಾಡ್ಕೋತಾರೆ. ಬಟ್ ನಾನು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೇನ್ರಿ ಒಂದು ಚಮಚ. ಸೊ ಹಾಗಾಗಿ ನಾನು ಘೀ ಪಾವ್ ಭಾಜಿ ಮಾಡೀನಿ ಅಂತ ಹೇಳ್ಬೋದು. ಸೊ ನೋಡ್ರಿ ಪ್ಲೇಟ್ ರೆಡಿ ಆಗೈತಿ, ಹೆಂಗೆ ಕಾಣತೈತಿ ಅಂತ ಹೇಳ್ರಿ. ಟೇಸ್ಟ್ ಕೂಡ ಭಾಳ ಸಖತ್ತಾಗಿದ್ರಿ. ಆಮೇಲೆ ನಮ್ಮ ಮನೆಯವ್ರ ಪ್ಲೇಟ್ ರೀ ನಾ ಈಗ ತೊಗೊಂಡಿದ್ದು. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಪಾವ್ ಹಿಂಗೆ ಬ್ಲ್ಯಾಕಿಶ್ ಮತ್ತು ಕಡಕ್ ಆಗ್ಬೇಕ್ರಿ ಅವ. ಸೊ ನಿಮಗೆ ಯಾರ್ಯಾರಿಗೆ ಪಾವ್ ಭಾಜಿ ಇಷ್ಟ ಅನ್ನೋದು ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಬಿಕಾಸ್ ನನಗೂ ಖುಷಿ ಆಕೈತ್ರಿ, ನನ್ನ ಜೊತೆ ಎಲ್ಲರಿಗೂ ಭಾಳಷ್ಟು ಜನರಿಗೆ ಪಾವ್ ಭಾಜಿ ಲೈಕ್ ಆಗ್ತಿರ್ಬೇಕು. ಬಟ್ ನೀವು ಯಾರಾದರೂ ನನ್ನ ವಿಡಿಯೋ ನೋಡತ್ತೀರಿ, ನೀವು ಪಾವ್ ಭಾಜಿ ಇಷ್ಟ ಅಂದರೆ ಖಂಡಿತ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ನಾವು ಡಿರೆಕ್ಟ್ಲಿ ನಿಮಗೆ ಸಿಗತ್ತೀವಿ ಕಾರ್ ಒಳಗೆ. ಇವಾಗ ನಾವು ಹೊಂಟೀವಿ ನೈಟ್ ಡಿನ್ನರ್ಗಾಗಿ. ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ನೋಡ್ರಿ, ಬಿಕಾಸ್ ಇವತ್ತಿನ ದಿನ ವರ್ಕಿಂಗ್ ಡೇ, ಹಾಗಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತಿ. ಸೊ ನಮ್ಮ ಮನೆಯವ್ರೆ ಯಾವ ಹೋಟೆಲ್ ಕರ್ಕೊಂಡು ಹೋಗ್ತಾರೋ, ಹೋಟೆಲ್ ಹೆಂಗೈತಿ ಆ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡ್ರಿ. ಅಂದ್ರೆ ನಿಮಗೂ ಸರ್ಪ್ರೈಸ್ ಐತಿ, ನನಗೂ ಸರ್ಪ್ರೈಸ್ ಐತಿ. ಕಾಣುವರ್ ನೀವಿಬ್ರು ಕಾಣುವರ್ ಕಾಣತ್ತಾರ ಹೇಳಿ. ಫ್ರೆಂಡ್ಸ್ ನೋಡ್ರಿ, ಇದು ಲೆಮನ್ ಟ್ರೀ ಹೋಟೆಲ್ ಅಂತ, ಭಾಳ ಸಕ್ಕತ್ತೈತ್ರಿ ಹೋಟೆಲ್ ವ್ಯೂ ಅಂತೂ ತುಂಬಾ ಚೆನ್ನಾಗೈತಿ. ನೋಡಿದ ತಕ್ಷಣ ಒಂದು ಸ್ವಲ್ಪ ಏನು ವಾವ್ ಈ ಥರ ಫೀಲ್ ಆಯ್ತು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇವ್ರ ಆಫೀಸ್ ಪಾರ್ಟಿ ಇಲ್ಲಿ ಇತ್ತು ರೀ. ಹಾಗಾಗಿ ನಂಗೆ ಪ್ರತಿ ಸಲ ಅಂತಿದ್ರು ಅವ್ರ ಲೆಮನ್ ಟ್ರೀಗೆ ಹೋಗೋನು ಭಾಳ ಸಕ್ಕತ್ತೈತಿ. ಆ್ಯಕ್ಚುಲಿ ಫುಡ್ ಕ್ವಾಲಿಟಿ ಭಾಳ ಚಂದ ಐತಿ ಅಂತ. ಒಳಗಿನ ವ್ಯೂ ನೋಡ್ರಿ ಯಾವ ಥರ ಐತಿ ಅಂತ ನನಗೆ ಅಂತಿದ್ರು ಅವ್ರ ಹೋಗೋನು ಅಂತ. ಬಟ್ ನಾನು ಇವತ್ತು ಹೇಳಿರಲಿಲ್ಲ ಅವ್ರ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ. ಅವರು ಬೇರೆ ಹೋಟೆಲ್ ಐತಿ ಮಸ್ತ್ ಐತಿ ಹೋಗು ನಡಿ ಅಂತ ಹಿಂಗೆ ಹೇಳಿದ್ರೆ, ಅವ್ರ ಹೋಟೆಲ್ ಹೆಸರದು ನನಗೇನು ಹೇಳಿರಲಿಲ್ಲ. ಸೊ ಹೀಗಾಗಿ ನೋಡ್ರಿ ಹೋಟೆಲ್ ಹೆಂಗೈತಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿರಿ. ಸೊ ನನಗಂತೂ ಭಾಳ ಲೈಕ್ ಆತ್ರಿ. ನನ್ನ ಮಕ್ಕಳಂತೂ ಅಲ್ಲಿ ಹೋದ್ಮೇಲೆ ಸೋಫಾ ಆಮೇಲೆ ಏನಪ್ಪ ಅಂದರೆ ಜಂಪಿಂಗ್ ಇದು ಅವ್ರಿಗೆ ಭಾಳ ಇಷ್ಟ. ಸೊ ಹಾಗಾಗಿ ಅವರು ಪ್ರತಿಯೊಂದು ಕ್ಷಣ ಅಲ್ಲಿ ಎಂಜಾಯ್ ಮಾಡಿದ್ರೆ, ನಾವು ಕೂಡ ನಮ್ಮ ಮಕ್ಕಳ ಜೊತೆ ಅದೊಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೀವಿ ಅಂತಲೇ ಹೇಳ್ಬೋದು. ಮಕ್ಕಳಂದಮೇಲೆ ಇದೆಲ್ಲ ಬರೋದು ನೋಡ್ರಿ, ಚಪ್ಪಲ್ ಹಾಕ್ಬೇಕು, ಪ್ಯಾಂಟ್ ಹಾಕ್ಬೇಕು, ಎಲ್ಲನೂ ಮಾಡಬೇಕು. ಸೊ ಆ ದಿನ ಕೂಡ ಒಂದು ಸ್ವಲ್ಪ ರೆಸ್ಟ್ ಅಂತೂ ಇರಂಗಿಲ್ಲ. ನಮ್ಮ ಮೇಡಮ್ ನೋಡ್ರಿ ಏನು ಮಾಡತ್ತ ಅಂತ. ಸ್ಟಾರ್ಟ್ ಆಯ್ತು ಬಾ ಊಟ. ಬಂದಾರ ಬಾ ಇಲ್ಲಿ ಒಳಗೆ ಬಾ, ಅಲ್ಲಿ ಚೇರ್ಮನ್ ಕೂಡ ಒಳಗೆ. corn manchurian. ಇದೇನೈತಿ ಇದೆ ಪನ್ನೀರ್ ಪ್ಯಾಜು ಆಲೂ ಜೀರಾ दाल फ्राई सांबर ನ್ಯೂಡಲ್ಸ್. ಸೊ ಫ್ರೆಂಡ್ಸ್ ಊಟಕ್ಕೆ ಏನೇನೆಲ್ಲ ಐತಿ ಅಂದ ಒಂದು ಕ್ಲಿಪ್ಪಿಂಗ್ ನಾ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಫ್ರೂಟ್ಸ್ ಅದಾವ್ರಿ, ಸಲಾಡ್ ಐತಿ, ಆಮೇಲೆ ನಿಮಗೆ ಹೇಳ್ಬೇಕಂದ್ರೆ ಎಲ್ಲ ಟೈಪ್ಸ್ ಆಫ್ ಏನಪ್ಪ ಅಂದ್ರೆ ಉಪ್ಪಿನಕಾಯಿ, ಯಾವ ನಿಮಗೆ ವಾಟರ್ ಮಿಲನ್ ಉಪ್ಪಿನಕಾಯಿ ಹಿಡಿದು ಎಲ್ಲ ಟೈಪ್ಸ್ ಆಫ್ ಪಿಕಲ್ಸ್ ಇದ್ದು ಅಲ್ಲೇ. ಆಮೇಲೆ ಇಲ್ಲಿ ಬಂದು ನಾನ್ ವೆಜ್ ಇದ್ರಿ, ಆಮೇಲೆ ಇದು ರಾಯ್ತಾ, ಕರ್ಡ್ ರೈಸ್,
ಇದು ಬಂದು ಲೆಮನ್ ಕೊರಿಯಂಡರ್ ಸೂಪ್ ಇತ್ರಿ. ಈ ಕಡೆ ಏನೋ ನಾನ್ ವೆಜ್ ಸೂಪ್ ಇತ್ರಿ. ಐ ಡೋಂಟ್ ನೋ ಬಿಕಾಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ನಾನ್ ವೆಜ್. ಐ ಆಮ್ ಪ್ಯೂರ್ ವೆಜಿಟೇರಿಯನ್. ಇದು ಬಂದು ಏನಪ್ಪ ಅಂದ್ರೆ ಕಾರ್ನ್ ಮಂಚೂರಿಯನ್, ನನ್ನ ಫೇವ್ರೇಟ್ ಕಾರ್ನ್ ಮಂಚೂರಿಯನ್. ಇದು ಬಂದು ಪನ್ನೀರ್, ಆಲೂ ಜೀರಾ, ವೆಜ್ ಮಂಚೂರಿಯನ್, ದಾಲ್ ಫ್ರೈ, ಸಾಂಬಾರ್. ಇದು ಬಂದು ಯಾವುದೋ ವೆಜ್ ಏನೋ ಇತ್ರದ. ಹಾಗಾಗಿ ಇದೇನು ಲೈನ್ ಐತಿ ಇದು ನಾನ್ ವೆಜ್ ಇತ್ರಿ. ಸೊ ಹಾಗಾಗಿ ಇಷ್ಟೆಲ್ಲ ಊಟ ಇತ್ರಿ. ಸಕ್ಕತ್ತಿತ್ರಿ ಊಟನು. ಪ್ರತಿಯೊಂದು ಟ್ರೈ ಮಾಡೀವ್ರಿ ನಾವು. ವೆಜಿಟೇರಿಯನ್ ಒಳಗೆ, ವೆಜ್ ಒಳಗೆ ಎಲ್ಲನೂ ಟ್ರೈ ಮಾಡೀವಿ. ಎಲ್ಲ ಟೇಸ್ಟ್ನು ಚೆನ್ನಾಗಿತ್ತು. ಲಿಟ್ರಲಿ ಜಾಮೂನ್, ಕೇಕ್, ಆಮೇಲೆ ಬರ್ಫಿ, ಏನೆಲ್ಲ ಇತ್ರಿ ಐಟಮ್ಸ್. ಸಕ್ಕತ್ತಿತ್ತು. ಆ್ಯಕ್ಚುಲಿ ಫ್ರೆಶ್ ಫುಡ್ ಥರ ಫೀಲ್ ಬರತ್ತಿತ್ತು. ಸಕ್ಕತ್ರಿ. ಟೇಸ್ಟ್ ಕೂಡ ಭಾಳ ಮಸ್ತ್ ಇತ್ತು. ನನಗೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಆ್ಯನಿವರ್ಸ್ರಿಗೆ ಬ್ಲೂ ಟೆರರಿಂಗ್ ಹೋಗಿದ್ವಿಲ್ಲ, ಅತ್ರಕ್ಕಿಂತನೂ ಇದ್ರ ಟೇಸ್ಟ್ ಭಾಳ ಸಕ್ಕತ್ತೈತ್ರಿ. ಈ ಹೋಟೆಲ್ ಒಳಗೆ ಏನು ಫುಡ್ ಇತ್ತು ನೋಡ್ರಿ, ಅದ್ರ ಟೇಸ್ಟ್ ನನಗೆ ಭಾಳ ಲೈಕ್ ಆಯ್ತು. ಪರ್ಸ್ನಲಿ ಹೇಳ್ಬೇಕಂದ್ರೆ ನನಗೆ ಭಾಳ ಲೈಕ್ ಆಯ್ತು ಟೇಸ್ಟ್. ಪನ್ನೀರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರ. ಆಮೇಲೆ ರೋಟಿ ಕೂಡ ಫುಲ್ ಸಾಫ್ಟ್ ಮತ್ತು ಒಂಥರ ಚಂದ ಮನ್ಸಾತೈತ್ರಿ. ಈ ಥರ ನಮ್ಮ ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ನಮಗೂ ಒಂಥರ ಖುಷಿ ಇರ್ತೈತ್ರಿ. ಆಮೇಲೆ ಈ ಥರ ನಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡತ್ತಾರಪ್ಪ ಅಂದಮೇಲೆ ಅದು ಒಂದು ದೊಡ್ಡ ಖುಷಿ ಇರ್ತೈತ್ರಿ. ಸೊ ಹಾಗಾಗಿ ಇವರ ಕೇಕ್ ನೀನ ನಾ ಹೆಂಗೆ ತಿಂತೈತಿ ನಾ ತಿನ್ನಿಸ್ಲಿ? ತಿನ್ ಬೇಡ ಬೇಡ. ಹೆಂಗೈತಿ ಕೇಕ್? ಹೆಂಗೈತಿ ಊಟ ಅದು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಆಟ ಆಡಿಕ್ಕೆ ಮಕ್ಕಳಿಗೆ ಭಾಳ ಮಸ್ತ್ ಒಂಥರ ಸ್ಪೇಸ್ ಇತ್ತು. ಆಮೇಲೆ ಹೋಟೆಲ್ ಕೂಡ ಫುಲ್ ಸ್ಪೇಷಿಯಸ್ ಇತ್ತು. ಜನ ಕೂಡ ಜಾಸ್ತಿ ಇರಲಿಲ್ಲ. ಹಾಗಾಗಿ ನನ್ನ ಮಕ್ಕಳು ಭಾಳ ಎಂಜಾಯ್ ಮಾಡಿದ್ರಿ. ಇದು ಒಂದು ನನ್ನ ಬರ್ಡೇ ಭಾಳ ಸ್ಪೆಷಲ್ ಆಯ್ತು ರೀ. ಭಾಳ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಇದು ಒಂದು ನನ್ನ ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮ್ ಕೂಡ ಸ್ಪೆಂಡ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಜಸ್ಟ್ ಹೋಟೆಲ್ದಿಂದ ಬಂದ್ವಿ ಮನೆಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರೆಕ್ಟ್ 9:30 ಅಂದ್ರೆ ರೀಚ್ ಆಗಿವಿ ಬಿಗ್ ಬಾಸ್ ನೋಡಕ್ಕಂತ. ಏನಂದ್ರೆ ಕೆಲವೊಂದು 2-3 ಡೇಸ್ ಅಷ್ಟೇ ಅದಾವ ಇನ್ನು ಬಿಗ್ ಬಾಸ್. ಆಮೇಲೆ ಬಿಗ್ ಬಾಸ್ ಕೂಡ ಭಾಳ ಮಿಸ್ ಮಾಡ್ಕೋತೀವಿ ಎಲ್ಲರೂ. ಇಡೀ ಕರ್ನಾಟಕ ಜನತೆನ ನಮ್ಮ ಬಿಗ್ ಬಾಸ್ ಮಿಸ್ ಮಾಡ್ಕೋತದಂತ ಹೇಳ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೋಟೆಲ್ ಭಾಳ ಸಕ್ಕತ್ತಿತ್ತು ರೀ. ಲೆಮನ್ ಟ್ರೀ ಹೋಟೆಲ್ ಒಳಗೆ ಹೋದ ತಕ್ಷಣ ಒಂಥರ ಲೆಮನ್ ಸ್ಮೆಲ್ ಬರತ್ತಿತ್ತು. ಫುಡ್ ಕ್ವಾಲಿಟಿ ಅಂತೂ ರಿಯಲಿ ಫ್ಯಾಂಟಾಸ್ಟಿಕ್ ಫುಡ್ ಕ್ವಾಲಿಟಿ ಇತ್ತು. ನನಗಂತೂ ಭಾಳ ಲೈಕ್ ಆಯ್ತು. ನಾನು ನನ್ನ ಮಕ್ಕಳು ಕೂಡ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಆಮೇಲೆ ನಮ್ಮ ಮನೆಯವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನ್ನ ಬರ್ಡೇ ಇವತ್ತಿಂದ ಭಾಳ ಸ್ಪೆಷಲ್ ಮಾಡಿದ್ರು ಅವ್ರೆ. ಆ್ಯಕ್ಚುಲಿ ಹೆಂಗೆ ಹೇಳ್ಬೇಕಂದ್ರೆ ಒಂದು ಇಮೋಷ್ನಲಿ ಫೀಲ್ ಆಗ್ತದ್ರಿ ಯಾವಾಗ್ರೆ ನನಗೆ. ಪ್ರತಿಯೊಂದು ದಿನ ಆಗಲಿ, ಪ್ರತಿಯೊಂದು ಮೆಮೊರಿ ಆಗಲಿ, ಅವರ ಒಂಥರ ಸ್ಪೆಷಲ್ ಆಗ್ಬೇಕಾ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗಂತ ಯಾವತ್ತೂ ಟ್ರೈ ಮಾಡ್ತಿರ್ತಾರೆ. ಆ್ಯಕ್ಚುಲಿ ಅವ್ರದ್ದು ನೀವು ನೋಡಿರ್ಬೇಕು, ಇಷ್ಟು ಬ್ಲಾಗ್ಸ್ ಮಾಡತ್ತೀನಿ ನಾವು. ಯಾವಾಗರೇನ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ ಹಾಕಿನೇನ. ಬಿಕಾಸ್ ಅವ್ರಿಗೆ ತಮ್ದು ಮಾಡ್ಕೋಕ್ಕಿಂತನೂ ನಮ್ದು ಮಾಡಿದ್ರು ಭಾಳ ಒಂಥರ ಖುಷಿ ಇರ್ತೈತಿ. ಸೊ ನಮ್ಮ ಮನೆಯವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಎಷ್ಟು ಥ್ಯಾಂಕ್ ಯು ಹೇಳಿದ್ರು, ಎಷ್ಟು ಏನೆಲ್ಲ ಹೇಳಿದ್ರು ಕೂಡ ಅದು 1 ಸೆಂಟೆನ್ಸ್ 2 ಸೆಂಟೆನ್ಸ್ ಒಳಗೆ ಹೇಳು ಮಾತಾ ಅಲ್ಲ. ಅಷ್ಟೊಂದು ನಮ್ಮ ಸಮಾಜದವರೆಲ್ಲ ಮಾಡ್ತಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ರೀ. ಈ ವಿಡಿಯೋ ನೀವು ನೋಡ್ತೀರಂತ ಅನ್ಕೋತೀನಿ. ಮತ್ತು ವಿಡಿಯೋ ನಿಮಗೆಲ್ಲರಿಗೂ ಇಲ್ಲೇ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಮತ್ತು ಸಿಗ್ತೀನಿ ಇನ್ನೊಂದು ಮುಗ್ದೊಂದು ಬ್ಲಾಗ್ ಒಳಗೆ. ಮತ್ತು ಮೇನ್ ಅಂದರೆ ಇನ್ನೊಂದು ಬಿಗ್ ಬಾಸ್ ಒಳಗೆ ಯಾರು ಗೆಲ್ಲುತ್ತಾರಂತ ಹಿಂಗೆ ನಿಮಗೆ ಅನಿಸುತ್ತೆ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನನ್ನ ಅನಿಸಿನ ಪ್ರಕಾರ ಮತ್ತು ನನಗೆ ಲೈಕ್ ಆಗ್ತಾಳೆ ನನ್ನ ಅನಿಸಿನ ಪ್ರಕಾರ ಅಂದರೆ ಸಂಗೀತ ಫಸ್ಟ್ ಒನ್, ಇಲ್ಲಾಂದ್ರೆ ಸೆಕೆಂಡ್ ಪ್ರತಾಪ್. ಅಂದರೆ ಫಸ್ಟ್ ಪ್ರಯಾರಿಟಿ ಸಂಗೀತ ವಿನ್ ಆಗ್ತಾ ಅಂತ ಅನ್ಕೋತೀನಿ. ಸಂಗೀತ ಆಗಲಿಲ್ಲ ಅಂದರೆ ಸೆಕೆಂಡ್ ಪ್ರತಾಪ್. ಇವರಿಬ್ಬರೊಳಗಿಂದ ನಿಮ್ಮ ಅಭಿಪ್ರಾಯ ನನಗೆ ಹೇಳ್ರಿ, ಯಾರು ಗೆಲ್ತಾರೆ ಅನ್ನೋದ. ಯಾರು ಗೆದ್ರೂ ನಮಗೆ ಖುಷಿ ಐತ್ರಿ. ಬಟ್ ಸಂಗೀತ ಆ್ಯಂಡ್ ಪ್ರತಾಪ್ ನನಗಂತೂ ಭಾಳ ಇಷ್ಟ ಅವ್ರೆ. ಸೊ ಇಟ್ಸ್ ಓಕೆ. ಮತ್ತು ಸಿಗ್ತೀನಿ ಇನ್ನೊಂದು ಮುಗ್ದೊಂದು ಬ್ಲಾಗ್ ಒಳಗೆ. ಎಲ್ಲರೂ ನಂಗೆ ಬ್ಲೆಸ್ಸಿಂಗ್ಸ್ ಕೊಡ್ರಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ನನಗೆ ಭಾಳ ಇಂಪಾರ್ಟೆಂಟ್ ಅದಾವ. ಮತ್ತು ಸಿಗ್ತೀನಿ. ಮತ್ತು ಹಂಗೆ ಡಿಲೇನೇ ಆಗತ್ತದ ನೋಡ್ರಿ ಬ್ಲಾಗ್. ಮತ್ತು ಸಿಗ್ತೀನಿ ಇನ್ನೊಂದು ಮುಗ್ದೊಂದು ಬ್ಲಾಗ್ ಒಳಗೆ. ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್.